ಪ್ರಧಾನಿ ಮೋದಿಯವರು ಮಾಡಿದಂತಹ ಸಾಲದ ಲೆಕ್ಕವಿಲ್ಲದೆ ಅಂತ ಸಿಎಂ ಅಶೋಕ್ಗೆ ಈಗಾಗಲೇ ಕೇಳಿಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಯಡಿಯೂರಪ್ಪ ಮಧ್ಯೆ ಧಮ್ ಸಮರ ಕೂಡ ಶುರುವಾಗಿದೆ. ಇನ್ನು ಮುಖ್ಯಮಂತ್ರಿ ಮಾತಿಗೆ ಬೊಮ್ಮಾಯಿ ಗಂಡಸ್ತನದ ಸವಾಲ್ ಕೂಡ ಹಾಕಿದ್ದಾರೆ. ಈ ಸುದ್ದಿಗಳನ್ನು ನೋಡೋಣ ವಾಗ್ಯುದ್ಧ ನ್ಯೂಸ್ ಟಾಪ್ 9 ನಲ್ಲಿ. ರಾಜ್ಯ ಸರ್ಕಾರದ ಸಾಲದ ಲೆಕ್ಕ ಕೇಳಿರುವ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಸಿಎಂ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದ್ದಾರೆ. ಮಾಧ್ಯಮ ಪ್ರಕಟಣೆಯಲ್ಲಿ ಅವರು ಅಶೋಕನ ಅನರ್ಥಶಾಸ್ತ್ರದಲ್ಲಿ ಪ್ರಧಾನಿ ಮೋದಿಯವರು ಮಾಡಿದ ಸಾಲದ ಲೆಕ್ಕವಿಲ್ಲವೇ, ನರೇಂದ್ರ ಮೋದಿಯವರ ಆಡಳಿತದಲ್ಲಿ ಮಾಡಿರುವ ಸಾಲದ ಹಣ ಎಲ್ಲಿ ಸೋರಿ ಹೋಗ್ತಿದೆ, ಯಾಕೆ ನಮ್ಮ ಕೈಯಲ್ಲಿ ಬಡಿಗೆ ಕೊಟ್ಟು ಬಡಿಸಿಕೊಳ್ತೀರಿ, ರಾಜ್ಯ ಸರ್ಕಾರದ ಸಾಲದ ಲೆಕ್ಕ ಹೇಳಿದ್ದೀರಿ, ಆದ್ರೆ ಕೇಂದ್ರದಲ್ಲಿ ನಿಮ್ಮದೇ ಪಕ್ಷದ ಸರ್ಕಾರದ ಸಾಲದ ಕಥೆಯನ್ನ ಸ್ವಲ್ಪ ಹೇಳಿಬಿಡಿ ಅಂತ ತಿರುಗೇಟನ ನೀಡಿದ್ದಾರೆ. ಕಳೆದ 10 ವರ್ಷಗಳಲ್ಲಿ ನರೇಂದ್ರ ಮೋದಿಯವರು ಮಾಡಿರುವ ಸಾಲ 123 ಲಕ್ಷ ಕೋಟಿ ರೂಪಾಯಿ. ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಅಂದ್ರೆ ಪ್ರತಿಯೊಬ್ಬ ಭಾರತೀಯನ ತಲೆ ಮೇಲೆ 92,000 ರೂಪಾಯಿಗಳ ಸಾಲದ ಹೊರೆ ಇದೆಯಂತ ಸಿಎಂ ಸಿದ್ದರಾಮಯ್ಯ ಆರೋಪಿಸಿದ್ದಾರೆ. ಸಬ್ಕಾ ಸಾಥ್ ಸಬ್ಕೋ ಸಾಲ. ನಿಮಗೆ ಈ ಆರ್ಥಿಕ ವ್ಯವಹಾರಗಳು ಅರ್ಥವಾಗುತ್ತಿದ್ರೆ ಸ್ವಲ್ಪ ಕೇಳಿಸಿಕೊಳ್ಳಿ ಆರ್ ಅಶೋಕ್ ಅಂತ ಸಿಎಂ ಸಿದ್ದರಾಮಯ್ಯ ಮಾಧ್ಯಮ ಪ್ರಕಟಣೆ ಮೂಲಕ ಪ್ರಹಾರ ನಡೆಸಿದ್ದಾರೆ. ಬೆಂಗಳೂರು ನಗರದಲ್ಲಿ ಕೂತು ಆಧಾರವಿಲ್ಲದ ರಾಜಕೀಯ ಹೇಳಿಕೆಗಳನ್ನ ನೀಡುತ್ತಾ ಕಾಲಹರಣ ಮಾಡಬೇಡಿ, ಹಳ್ಳಿಗಳಿಗೆ ಹೋಗಿ ನಿಮ್ಮ ಪಕ್ಷದ ಬೆಂಬಲಿಗರ ಜೊತೆಯಲ್ಲಿ ಮಾತನಾಡಿ ಅಂತ ಆರ್ ಅಶೋಕ್ಗೆ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ. ನಮ್ಮ ಸರ್ಕಾರದ ಯೋಜನೆಗಳಿಂದ ಅವರು ಏನನ್ನ ಪಡೆದುಕೊಳ್ತಿದ್ದಾರೆ ಎನ್ನುವುದನ್ನ ಅವರ ಬಾಯಿಯಿಂದಲೇ ಕೇಳಿ ನೋಡಿ. ಇಡೀ ಕರ್ನಾಟಕ ನಮ್ಮ ಸರ್ಕಾರದ ಸಾಧನೆಗಳ ಬಗ್ಗೆ ಮಾತನಾಡ್ತಿದೆ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಕೇಂದ್ರದ ವಿರುದ್ಧ ಬರ ಪರಿಹಾರ ನೀಡದ ಆರೋಪ ಮಾಡ್ತಿರುವ ಸಿಎಂ ಸಿದ್ದರಾಮಯ್ಯಗೆ ಮಾಜಿ ಸಿಎಂ ಯಡಿಯೂರಪ್ಪ ತಿರುಗೇಟನ ನೀಡಿದ್ದಾರೆ. ರೈತರಿಗೆ ಕೊಡ್ತಿದ್ದ 4,000 ಯಾಕೆ ನಿಲ್ಲಿಸಿದ್ದೀರಿ ಅಂತ ಪ್ರಶ್ನಿಸಿದ್ದಾರೆ. ದೇಶದ ಉದ್ದಗಲಕ್ಕೂ ಮೋದಿ ಅಂತ ಕೂಗು ಕೇಳ್ತಿದೆ. ದೇವೇಗೌಡರು ಈ ವಯಸ್ಸಿನಲ್ಲೂ ರಾಜ್ಯ ಸುತ್ತುತ್ತಿದ್ದಾರೆ. ಮಂಡ್ಯದಲ್ಲಿ ಕುಮಾರಸ್ವಾಮಿ 2 ಲಕ್ಷ ಅಂತರದಲ್ಲಿ ಗೆಲ್ಲೋದ್ರಲ್ಲಿ ಸಂಶಯವಿಲ್ಲ ಅಂತ ಹೇಳಿದ್ದಾರೆ. ಬರ ಪರಿಹಾರವನ್ನೇ ಅಸ್ತ್ರ ಮಾಡಿಕೊಂಡಿದ್ದ ಸಿದ್ದರಾಮಯ್ಯ ಅಮಿತ್ ಶಾ ರಾಜ್ಯಕ್ಕೆ ಬಂದಾಗ ಕುಟುಕಿದ್ರು. ಇದಕ್ಕೆ ಚನ್ನಪಟ್ಟಣದ ಸಮಾವೇಶದಲ್ಲಿ ಉತ್ತರ ಕೊಟ್ಟಿದ್ದ ಅಮಿತ್ ಶಾ ಲೇಟ್ ಆಗಿ ಮನವಿ ಮಾಡಿದ್ದೇ ಬರ ಪರಿಹಾರ ನೀಡದಿರಲು ಕಾರಣ ಎಂದಿದ್ರು. ಇದಕ್ಕೀಗ ಸಿಎಂ ಸಿದ್ದರಾಮಯ್ಯ ಮತ್ತೆ ದಮ್ಮಿನ ಸವಾಲೆಸೆದಿದ್ದಾರೆ. ಅಮಿತ್ ಶಾ ಅವರಿಗೆ ಯಾಕೆ ಸುಳ್ಳು ಹೇಳ್ತೀರಿ, ಜನಗಳಿಗೆ ಸುಳ್ಳು ಮಾಹಿತಿ ಕೊಡ್ತೀರಿ, ಒಂದೇ ವೇಳಕ್ಕೆ ಬನ್ನಿ, ನಾವು ಸುಳ್ಳು ಹೇಳ್ತಾ ಇದೀವೋ ನೀವು ಸುಳ್ಳು ಹೇಳ್ತಾ ಇದೀರೋ ಚರ್ಚೆ ಆಗ್ಲಿ, ಅದಕ್ಕೆ ಬರಕ್ಕೆ ದಮ್ಮಿಲ್ಲ ಅವರಿಗೆ. ಪಾಠ ಕಲಿಸೋರು ಯಾರು? ನೀವು ಕಲಿಸ್ಬೇಕಲ್ವಾ? ಸಿದ್ದರಾಮಯ್ಯನವರ ಮಾತಿಗೆ ಯಾವುದೇ ರೀತಿಯ ಬೆಲೆ ಕೊಡುವಂತ ಅಗತ್ಯ ಇಲ್ಲ. ವಿನಾಕಾರಣ ಆರೋಪ ಮಾಡುವಂತದ್ದು ಸಿದ್ದರಾಮಯ್ಯನವರ ಒಂದು ಸಹಜ ಪ್ರವೃತ್ತಿ. ಹೆಚ್ಚು ತೆರಿಗೆ ಸಂಗ್ರಹಿಸುವ ರಾಜ್ಯಗಳಿಗೆ ಕೇಂದ್ರದಿಂದ ಅನ್ಯಾಯವಾಗ್ತಿದೆ. ಪ್ರತಿಭಟಿಸಿದ್ರೆ ಸಿದ್ದರಾಮಯ್ಯ ಬಿಜೆಪಿ ಹಿಂದುತ್ವ ವಿರೋಧಿ ಅಂತಾರೆ. ಮೋದಿ ಆಹಾರ, ವಿದ್ಯೆ, ಮಹಿಳೆಯರ ಬಗ್ಗೆ ಮಾತನಾಡ್ತಿದ್ದೀರಾ? ಭಾವನಾತ್ಮಕ ವಿಚಾರ ಪ್ರಸ್ತಾಪಿಸಿ ಜನರ ಭಾವನೆ ಕೆರಳಿಸುತ್ತಾರೆ. ಕೇವಲ ಮತಕ್ಕಾಗಿ ಬಂದು ರೋಡ್ ಶೋ, ಸಮಾವೇಶ ಮಾಡ್ತಾರೆ ಅಂತ ಚಿತ್ರದುರ್ಗದಲ್ಲಿ ಸಿಎಂ ಸಿದ್ದರಾಮಯ್ಯ ಕಿಡಿಕಾರಿದ್ದಾರೆ. ಬಿಜೆಪಿ ಸಂಸದರು ಯಾವತ್ತಾದ್ರೂ ಬರಗಾಲ ಬಗ್ಗೆ ಮಾತನಾಡಿದ್ದಾರೆ. ಮೋದಿ ಕಂಡ್ರೆ ಗಡಗಡ ಅಂತ ನಡುಗ್ತಾರೆ ಅಂತ ಸಿದ್ದರಾಮಯ್ಯ ಲೇವಡಿ ಮಾಡಿದ್ದಾರೆ. ಏನ್ ಇವರು ನರೇಂದ್ರ ಮೋದಿ ಅವ್ರು ಕಂಡ್ರೆ ಗಡಗಡ 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 ಅಂತ ನಡುಗ್ತಾರೆ. ಇವರಿಗೆ ಲೋಕಸಭೆ ಕಳಿಸಿದ್ರೆ ಪ್ರಯೋಜನ ಆಗುತ್ತೆ ಕರ್ನಾಟಕಕ್ಕೆ. ಮೋದಿ ಮುಂದೆ ಮಾತನಾಡಲು ಬಿಜೆಪಿಯ ಒಬ್ಬರು ಗಂಡಸರಿಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿಕೆಗೆ ಬಸವರಾಜ ಬೊಮ್ಮಾಯಿ ಟಾಂಗ್ ಕೊಟ್ಟಿದ್ದಾರೆ. ಯಾರು ಅಧಿಕಾರದಲ್ಲಿದ್ರೂ ಅವರದ್ದು ಗಂಡಸ್ತನ ಟೆಸ್ಟ್ ಆಗುವುದು. ನಾವು ಅಧಿಕಾರದಲ್ಲಿದ್ದಾಗ ನಿಜವಾದ ಗಂಡಸ್ತನವನ್ನ ತೋರಿಸಿದ್ದೇವೆ. ಪ್ರವಾಹ ಬಂದಾಗ 2 ಪಟ್ಟು ಪರಿಹಾರವನ್ನ ಬಿಡುಗಡೆ ಮಾಡಿದ್ದೇವೆ. 17 ಲಕ್ಷ ಜನರಿಗೆ ಪರಿಹಾರ ಕೊಟ್ಟಿದ್ದು ನಮ್ಮ ಗಂಡಸ್ತನ. ಈಗ ಅವರು ಅಧಿಕಾರದಲ್ಲಿದ್ದಾರೆ, ಅವರ ಗಂಡಸ್ತನವನ್ನ ತೋರಿಸಲಿ ಅಂತ ಸವಾಲು ಹಾಕಿದ್ದಾರೆ. ತಮ್ಮ ವೈಫಲ್ಯವನ್ನ ಮುಚ್ಚಿಕೊಳ್ಳಲು ಸಿಎಂ ಸಿದ್ದರಾಮಯ್ಯ ಗಂಡಸ್ತನದ ಮಾತು ಹೇಳ್ತಿದ್ದಾರೆ. ಕಾಂಗ್ರೆಸ್ಸಿಗರು ಮೊದಲು ಪರಿಹಾರ ನೀಡುವುದರಲ್ಲಿ ಗಂಡಸ್ತನ ತೋರಿಸಲಿ ಅಂತ
ಬಸವರಾಜ ಬೊಮ್ಮಾಯಿ ಸವಾಲು ಹಾಕಿದ್ದಾರೆ. ಕರ್ನಾಟಕದಲ್ಲಿ ಕೊಡುತ್ತಿರೋದು ನರೇಂದ್ರ ಮೋದಿ ಕೊಟ್ಟಿರುವ ಅಕ್ಕಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಒಂದು ಕಾಳು ಅಕ್ಕಿಯನ್ನ ಕೊಟ್ಟಿಲ್ಲ ಅಂತ ಹಾವೇರಿಯಲ್ಲಿ ಬಸವರಾಜ ಬೊಮ್ಮಾಯಿ ತಿರುಗೇಟನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ರಾಜ್ಯವನ್ನ ದಿವಾಳಿ ಕಡೆಗೆ ತೆಗೆದುಕೊಂಡು ಹೋಗ್ತಿದ್ದಾರೆ ಅಂತ ಹಾಸನದಲ್ಲಿ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಕೇರಳ ಕರ್ನಾಟಕವು ಅದೇ ಹಾದಿಯಲ್ಲಿದೆ. ಇದನ್ನ ದುಃಖದಲ್ಲಿ ಹೇಳ್ತಿದ್ದೇನೆ. ಕಾಂಗ್ರೆಸ್ ಶಾಸಕರನ್ನ ಕೇಳಿದ್ರೆ ₹1 ಕೊಟ್ಟಿಲ್ಲ ಅಂತಾರೆ. ದೇವರಾಜ ಅರಸು ಕಾಲದಲ್ಲಿ ಪರ್ಸ್ ಕೊಡುವ ಪದ್ಧತಿ ಇತ್ತಂತೆ. ಶಾಸಕರು ತೃಪ್ತಿಪಡಿಸಲು 80 ರಿಂದ 85 ಮಂದಿಗೆ ಸಂಪುಟ ದರ್ಜೆ ಸ್ಥಾನ ನೀಡಲಾಗಿದೆ. ಅಸಮಾಧಾನ ಸ್ಫೋಟಗೊಳ್ಳದಿರಲು ಸೂಟ್ಕೇಸ್ ಕೊಟ್ಟು ಸಮಾಧಾನ ಮಾಡ್ತಿದ್ದಾರೆ ಅಂತ ಸಿಟಿ ರವಿ ಕಿಡಿಕಾರಿದ್ದಾರೆ.